ಲಕ್ಕುಂಡಿಯ ನಿಧಿ ರಹಸ್ಯ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದೀಗ ನಿಧಿಗೆ 8 ಕೋಟಿ ವ್ಯಾಲ್ಯೂ ಇರೋದು ಗೊತ್ತಾಗಿದ್ದು ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹೊಸ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ಲಕ್ಕುಂಡಿ ನಿಧಿ ರಹಸ್ಯಕ್ಕೆ ಮತ್ತೊಂದು ಟ್ವಿಸ್ಟ್. ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹೊಸ ಬೇಡಿಕೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಕಳೆದ 2 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪ್ರಜ್ವಲ್ ರಿತ್ತಿಗೆ ಸಿಕ್ಕ ನಿಧಿ ಸಂಚಲನ ಸೃಷ್ಟಿಸಿತ್ತು. ಇದೀಗ ಇದೇ ನಿಧಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರ ಕಾಲದ್ದು ಎನ್ನಲಾಗಿದೆ. ನಿಧಿಯನ್ನ ಪರಿಶೀಲಿಸಿದ ತಜ್ಞರು ಮತ್ತೊಂದು ಸತ್ಯ ಬಿಚ್ಚಿಟ್ಟಿದ್ದಾರೆ. ನಿಧಿ 500 ರಿಂದ 600 ವರ್ಷಗಳ ಹಳೆಯದ್ದಾಗಿದ್ದು 8 ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ಎನ್ನಲಾಗ್ತಿದೆ. ನಿಧಿ ಸಿಕ್ಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಜಾಕ್ಪಾಟ್ ಹೊಡೆದಂತಾಗಿದೆ. ನಿಧಿ ಸಿಕ್ಕ ಕುಟುಂಬಕ್ಕೆ 5ರ 1 ಪಾಲು ಸಿಗಲಿದೆ ಅಂತ ಪುರಾತತ್ವ ಇಲಾಖೆ ಹೇಳಿದೆ. ಹೀಗಾಗಿ ತಜ್ಞರು ಅಂದಾಜಿಸಿದ ಆಂಟಿಕ್ ವ್ಯಾಲ್ಯೂ ಬರೋಬ್ಬರಿ 8 ಕೋಟಿಯಾಗಿದೆ. ಹೀಗಾಗಿ ಪ್ರಜ್ವಲ್ ರಿತ್ತಿ ಕುಟುಂಬ ಈಗಿನ ಬೆಲೆಗೆ ನಾವು ಒಪ್ಪಲ್ಲ, ಆಂಟಿಕ್ ಮೌಲ್ಯ ಎಷ್ಟಿದೆಯೋ ಅಷ್ಟೇ ಬೇಕು ಅಂತಿದ್ದಾರೆ. ಪ್ರಜ್ವಲ್ ಪ್ರಾಮಾಣಿಕವಾಗಿ ನಿಧಿ ಸರ್ಕಾರಕ್ಕೆ ಒಪ್ಪಿಸಿದ್ದಾನೆ. ಹೀಗಾಗಿ ಸರ್ಕಾರ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುಮಾರು 500 ರಿಂದ 600 ವರ್ಷದ ಹಿಂದಿಲ್ದ ಬಂಗಾರ ಇದು ಸುಮಾರು ಈಗಿನಕಿನ್ನ ಆಗಿನಕಿನ್ನ 10% ದುಬಾರಿ ಆಗುತ್ತೆ. ಇದು ವ್ಯಾಲ್ಯೂಯೇಷನ್ ಜಾಸ್ತಿ ಐತಿ. ಇದು ಸುಮಾರು 500 ರಿಂದ 600 ವರ್ಷ ಅಂದ್ರೆ ಮತ್ತೆ ಭಾಳ ಬೆಲೆ ಭಾಳ ಹತ್ತಿರ. ಅದ್ರ ಪ್ರಕಾರ ನಮ್ಗೆ ಒಂದು 5ರಲ್ಲಿ 1 ಭಾಗ ಕೊಡೋರನ್ರಿ. ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಸಿದ್ದು ಪಾಟೀಲ್ ಅವರು 1 ಪಾಲನ್ನ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಅದರಂತೆ ಕಾನೂನಿನ ಪ್ರಕಾರ ನಮಗೂ 1 ಭಾಗ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತಿದೆ ರಿತ್ತಿ ಕುಟುಂಬ. ಒಟ್ಟಾರೆ ರಿತ್ತಿ ಕುಟುಂಬ 5ರ 1 ಭಾಗ ನೀಡುವಂತೆ ಮನವಿ ಮಾಡಿದ್ದು ಸರ್ಕಾರ ಈ ಬೇಡಿಕೆ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಅದು ಜಮೀನಿನಲ್ಲಿರುವಂತಹ ಪುಟ್ಟ ಮನೆ. ಅದೇ ಮನೆಯಲ್ಲಿ ಅಚ್ಚರಿ ಸಂಗತಿಯೊಂದು ನಡೆದು ಹೋಗಿದೆ. ಬೆಂಕಿಯ ನಿಗೂಢ ರಹಸ್ಯಕ್ಕೆ ಕುಟುಂಬ ಕಂಗಾಲಾದ್ರೆ ಇಡೀ ಗ್ರಾಮವೇ ಅಚ್ಚರಿ ಪಡುವಂತಾಗಿದೆ. ಲೈಟ್ ಫಿಟ್ಟಿಂಗ್, ಸೋಫಾದ ಕವರ್ ಎಲ್ಲ ಸಿಗ್ತಾವ್ರಿ. ಮನೆ ತುಂಬೆಲ್ಲ ಬೆಂಕಿ, ಕುಟುಂಬಸ್ಥರಿಗೆ ಅಚ್ಚರಿ. ನಿಗೂಢ ವಿಸ್ಮಯಕ್ಕೆ ಬೆಚ್ಚಿ ಬಿದ್ದ ಬೆಳಗಾವಿ ಮಂದಿ. ಇದು ಡಿಜಿಟಲ್ ಯುಗ. ಮನುಷ್ಯ ಮಾಡದೆ ಇರೋ ಕೆಲಸಗಳೇ ಇಲ್ಲ. ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದ್ದಾಗಿದೆ. ಬ್ರಹ್ಮಾಂಡವನ್ನೇ ಬರಿಗೈಯಲ್ಲಿ ತಿರುಗಿಸಬಲ್ಲೆ ಅನ್ನೋ ಮಟ್ಟಕ್ಕೆ ಟೆಕ್ನಾಲಜಿಯೂ ಬೆಳೆದಿದೆ. ಇಂತಹ ಯುಗದಲ್ಲೂ ಮನುಷ್ಯನ ಊಹೆಗೂ ನಿಲುಕದ ವಿಸ್ಮಯಗಳು ಬೆಚ್ಚಿ ಬೆರಗಾಗಿಸ್ತಿವೆ. ಬೆಳಗಾವಿಯಲ್ಲಿ ಒಮ್ಮಿಂದೊಮ್ಮೆಲೆ ನಡೆಯೋ ಅಚ್ಚರಿಯ ಸಂಗತಿ ವಿಜ್ಞಾನಕ್ಕೂ ಸವಾಲಾಗಿದೆ. ಮನೆಯ ತುಂಬ ಅಗ್ನಿ ನರ್ತನ, ನೋಡ್ತಿದ್ದಂತೆ ಹೊತ್ತಿಕೊಳ್ತಿರೋ ಬೆಂಕಿ, ಅರ್ಧಂಬರ್ಧ ಸುಟ್ಟಿರುವ ಗೋಡೆಗಳು, ಬಿಟ್ಟು ಬಿಡದೆ ಕಾಡ್ತಿರೋ ಬೆಂಕಿ ಬಲೆಗೆ ಕಂಗಾಲಾಗಿರೋ ಕುಟುಂಬ. ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲಗುಡ್ಡ ಗ್ರಾಮದಲ್ಲಿ ಕಂಡುಬಂದ ವಿಸ್ಮಯಕಾರಿ ದೃಶ್ಯ. ಇದನ್ನ ಆಕಸ್ಮಿಕ ಅನ್ನೋದಾ ಅಥವಾ ಅಚ್ಚರಿ ಅನ್ನೋದಾ ಒಂದು ಗೊತ್ತಾಗ್ತಿಲ್ಲ. ಈಶ್ವರ ಅನ್ನೋರ ಮನೆಯಲ್ಲಿ ಬೆಳಗಾದ್ರೆ ಸಾಕು ಬೆಂಕಿ ಧಗಧಗಿಸುತ್ತಂತೆ. ಮನೆಯ ತುಂಬೆಲ್ಲ ಹೊತ್ತಿ ಉರಿಯುತ್ತಂತೆ. ಒಂದ್ ಕಡೆ ಬೆಂಕಿ ನಂದಿಸುವಷ್ಟರಲ್ಲೇ ಮತ್ತೊಂದ್ ಕಡೆ ಹೊತ್ತಿ ಉರಿಯೋದಿಕ್ಕೆ ಶುರುವಾಗುತ್ತೆ. ಅದಷ್ಟೇ ಬೆಂಕಿ ನಂದಿಸಿದ್ರೂ ಕಂಟ್ರೋಲ್ ಆಗ್ತಿಲ್ಲ. ಹೀಗಾಗಿ ಬಿಟ್ಟು ಬಿಡದೆ ಕಾಡ್ತಿರೋ ಬೆಂಕಿ ಆಟಕ್ಕೆ ಕುಟುಂಬಸ್ಥರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಎಲ್ಲ ಚಲೋ ಇರ್ಲಕ್ಕಾಗೇನೆ ಉರಿ ಆತೈತ್ರಿ ಅಂತ ಈಗ ಹುಡುಗರ್ನ ಹಾಕಿದ್ದ ಹಾಸಿಗೆನೂ ಹತ್ತೈತ್ರಿ. ಈಗ 2 ವರ್ಷ ಹಿಡ್ದ ಸ್ಟಾರ್ಟ್ ಐತ್ರಿ. ಇದು ಹಿಂಗ್ ಕಾವಲ ಮಾಡ್ಕೋತ ಕೂತಲ್ಲಿ ಏನ್ ಹತ್ತಲ್ರಿ, ಯಾವ ಕಡೆ ಮರಿ ಇರ್ತೈತಿ ಆ ಕಡೆ ಹತ್ತೈತ್ರಿ. ತಪ್ಪಿಸಿ ಹತ್ತೈತ್ರಿ. ಅದ್ ಫಸ್ಟ್ ಸ್ಟಾರ್ಟಿಂಗ್ ಉರಿ ಕಾಣಂಗಿಲ್ರಿ, ಹುಗಿ ಹೇಳ್ತೈತ್ರಿ. ಹುಗಿ ಎದ್ದ ಆಮೇಲೆ ಉರಿ ತಗೋತೈತ್ರಿ. ಇಲ್ಲೇ ಅಂತಿಲ್ರಿ, ಎಲ್ಲಾ ಕಡೆ ಹತ್ತೈತ್ರಿ. ಮನಿ ಒಳಗೂ ಹತ್ತೈತ್ರಿ. ಇಂತ ಲೈಟ್ ಫಿಟ್ಟಿಂಗ್, ಸೋಫಾದ ಕವರ್ ಎಲ್ಲ ಸುಟ್ಟಾವ್ರಿ. ಮನೆ ತುಂಬಾ ಬೆಂಕಿ ಹೊತ್ತಿಕೊಳ್ತಿರೋದ್ ಯಾಕೆ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಿದೆ. ಗ್ರಾಮಸ್ಥರು ಕೂಡ ಆತಂಕಕ್ಕೀಡಾಗಿದ್ದಾರೆ. 10 ಸ್ವಾಮೀಜಿಗಳನ್ನ ಕರೆಸಿ ಹೋಮ ಹವನ ಮಾಡಿಸಿದ್ರೂ ಮುಕ್ತಿ ಸಿಕ್ಕಿಲ್ಲ. ಇದರ ಹಿಂದೆ ಯಾವುದೋ ನಿಗೂಢ ಶಕ್ತಿ ಇದೆ ಅನ್ನೋದು ಗ್ರಾಮಸ್ಥರ ಅನುಮಾನ. ಅಲ್ಲದೆ ಯಾರೋ ಬಾನಾಮತಿ ಮಾಡಿಸಿದ್ದಾರೆ, ಮಾಟ ಮಂತ್ರದಿಂದಲೇ ಈ ರೀತಿ ಆಗ್ತಿದೆ ಅನ್ನೋ ಚರ್ಚೆಯೂ ಶುರುವಾಗಿದೆ. ಆದರೆ ಕಂಗಾಲಾಗಿರೋ ಕುಟುಂಬಸ್ಥರಿಗೆ ಏನೂ ತೋಚದಂತಾಗಿದೆ. ನಿಗೂಢ ಶಕ್ತಿಯೋ ಅಥವಾ ಬಾನಾಮತಿಯೋ ಅನ್ನೋ ಗೊಂದಲದಲ್ಲೇ ದಿನ ದುಡ್ತಿದ್ದಾರೆ. ಆದ್ರೆ ದನಗಳಿಗೆ ಮೇವಿಂದ ಉಟ್ಕೊಳಕ್ಕೆ ಅರಿವಿದ ಎಲ್ಲ ತೊಂದ್ರೆನ ರೀ. ಯಾವುದೋ ಒಟ್ಟು ಒಣ ವಸ್ತು ನಿದ್ರಗಳು ಆಯ್ತು, ಒಣದಕ್ಕಂದ ಹಸಿದಕ್ಕೆ ಭೀ ಹತ್ತತ್ರಿ.
ಒಂದು ಸ್ವಲ್ಪ ಸಣ್ಣ ಹಂಗೆ ಹೋಗಿ ಬರ್ತ ಭಗ್ ಮಾಡ್ತತ್ರಿ ಏಕ್ದಮ ಕಿಲಿಮಠ ಎದ್ದ ಬಿಡ್ತತ್ರಿ. ಆಯಿಂದ ಅವ್ರಿಗೆ ಇಲ್ಲಿ ಫೋನ್ಯಾಗ ಮಾತಾಡ್ಲಾಕತ್ತಾನ ಇಲ್ರಿ ಮತ್ತು ಅದು ಬಾಣಮತಿ ಐತಿ ಅಂತ ಅವ್ರಿಗೆ ಹಂಗೆ ಫೋಟೋ ಹೊಡೆದು ಬಿಟ್ಟಿದ್ದೀವಿ ಅವ್ರಿಗೆ. ಇಲ್ಲಿ ಆರಿಸ್ಬಿಡ್ತಾ ಅಲ್ಲಿ ಹತ್ತೈತಿ. ಈ ತಿಪ್ಪಾಗ ಐತಂದ್ರೆ ಹಿಂದೆ ಗುಡ್ಲಾಕ್ ಹತ್ತೈತಿ. ಒಟ್ಟಾಗೈತಿ ಏನು ಸಮಸ್ಯೆ ಐತಿ ನಮಗೂ ಸಂಸತ್ರಿ. ಕೆಲವೊಂದು ಮಂದಿ ಸಾನ್ಯಾರು ತಂದು ಕೇಳಿದಿರಿ ಆದ್ರೆ ಅವ್ರಿಗೆ ಹತ್ತವತ್ರಿ ಇನ್ನಾದ್ರೆ ಅವ್ರೇನು ಇದನ್ನು ಪೂಜೆ ಹಾಕ್ರಿ ಇದನ್ನ ಮಾಡತ್ ಹೇಳ್ರಿ. ಪೂಜೆ ಹಾಕಿರಿ ಬಿ ಅದು ಬಿಡವತ್ರಿ. ಬೆಂಕಿ ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಕುಟುಂಬಸ್ಥರು ಅಂಗಲಾಚುತ್ತಿದ್ದಾರೆ. ನಿಜಕ್ಕೂ ಇದು ಬಾನಾಮತಿ ಕಾಟಾನ ಅಥವಾ ವೈಜ್ಞಾನಿಕ ಕಾರಣ ಇದೆಯಾ ಅನ್ನೋ ಅಚ್ಚರಿಗೆ ನೂಕಿರೋದಂತೂ ದಿಟ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.